ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ತಮ್ಮನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ವಿಶೇಷ ಅಂತ ಹೇಳಿ. ಇವತ್ತು ನನ್ನ ಬರ್ತ್ಡೇ. ಸೊ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ, ಯಾಕಂತಂದರೆ ಪಾಪನ ನಾವು ರೀಸೆಂಟಾಗಿ ಇವಾಗ ಒಂದು 3-4 ಡೇಸಲ್ಲಿ ಅಡ್ಮಿಷನ್ ಮಾಡಿರೋದು ಸ್ಕೂಲಿಗೆ. ಅವನು ಹೋಗ್ಬೇಕಾದ್ರೆ ಹಠ ಮಾಡ್ತಾ ಇದ್ದ. ಸೊ ಆ ಒಂದು ಟೆನ್ಷನಲ್ಲೇ ಇದ್ದೀವಿ. ಅವನು ಹೋದರೆ ಸಾಕು ಅಂತ ಹೇಳಿ ಜಸ್ಟ್ ನಾನು ಸ್ಕೂಲಿಗೆ ಹೋಗ್ತಿದ್ವಿ. ಒಂದು 2-3 ಡೇಸ್ ಹೋಗಿ ಅವನಿಗೆ 8:30 to 10:30ವರೆಗೂ ಸ್ಕೂಲ್ ಇತ್ತು. ಅಲ್ಲಿ ಕೂತು ನಾವು ವಾಪಸ್ ಅವನನ್ನು ಕರ್ಕೊಂಡು ಬರ್ತಾಯಿದ್ವಿ. ಸೊ ಹಾಗಾಗಿ ಮಾರ್ನಿಂಗ್ ಕೂಡ ಸ್ನಾನ ಕೂಡ ಮಾಡಲಿಲ್ಲ ನಾನು, ಯಾಕಂದರೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗಿಂತ ನನಗೆ ಪಾಪು ಫ್ಯೂಚರ್ ಇಂಪಾರ್ಟೆಂಟು, ಅವನ ಖುಷಿ. ಸೊ ಹಾಗಾಗಿ ಏನು ಸೆಲೆಬ್ರೇಷನ್ ಬೇಡ ಅಂತ ಹೇಳಿ ನಾನು ಸ್ನಾನ ಕೂಡ ಮಾಡಲಿಲ್ಲ, ಪೂಜೆನೂ ಮಾಡಲಿಲ್ಲ. ಹಾಗೆ ಸ್ಕೂಲಿಗೆ ಹೋಗಿದ್ದೆ ಗಡಿಬಿಡಿಯಲ್ಲಿ. ಸೊ ಇವಾಗ ಟೈಮ್ ಬಂದು 4 o'clock ಆಗಿದೆ. ಆ ಪಾಪನ ಸ್ಕೂಲಿಂದ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಲಗಿಸಿ ಊಟ ಎಲ್ಲ ಮಾಡಿಸಿ ಇವಾಗಾದರೂ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಸ್ನಾನ ಮಾಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಹಾಗೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಸೆಲೆಬ್ರೇಷನ್ ಅಂತ ಏನು ಮಾಡೋದಿಲ್ಲ. ಸೊ ಯಾವುದೋ ಒಂದು ಟೀ ಶರ್ಟ್ ಇತ್ತು ಹೊಸದು, ತುಂಬ ದಿನ ಆಗಿತ್ತು ಹಾಕ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಹೊಸ ಬಟ್ಟೆ. ಪ್ರತಿ ವರ್ಷ ನನಗೆ ಹಾಗೇ ಸೆಲೆಬ್ರೇಷನ್ ಮಾಡದೇ ಇರಲಿ, ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬೇಕು, ಅದೇನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೊಸ ಬಟ್ಟೆ ಇತ್ತು ಅಂತ ಹೇಳಿ ಹಾಕ್ಕೊಂಡೆ. ಇವಾಗ ಜಸ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಸಿಂಪಲ್ಲಾಗಿ ನನ್ನ ಬರ್ತ್ಡೇ ಮುಗಿಯುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ನನಗೆ ವಿಶ್ ಮಾಡಿ ಅಂತ ನಾನೇ ಕೇಳ್ಕೊತೀನಿ, ಯಾಕಂದರೆ ಪ್ರತಿಯೊಬ್ಬರ ವಿಶಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಬರ್ತ್ಡೇಗೆ ಎಲ್ಲರೂ ವಿಶ್ ಮಾಡಿ. ಹಾಗೆಯೇ ಗಿಫ್ಟ್ ಅಂತಂದರೆ ನಿಮ್ಗೆ ಫುಲ್ ವಿಡಿಯೋ ನೋಡಿ ನನಗೆ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟರು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಬರ್ತ್ಡೇ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅವರು ಏನು ಕೊಟ್ಟಿದ್ದಾರೆ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕಾಗಲ್ಲ ವಿಡಿಯೋನ. ಸೊ ನನ್ನ ದಿನ ಇವಾಗ ಈವ್ನಿಂಗು ಟು ನೈಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಂಪಲ್ ಬರ್ತ್ಡೇ. ಸೊ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂಥವರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ದೇವರಿಗೆ ಪೂಜೆ ಮಾಡಬೇಕು. ಇವಾಗ ಪೂಜೆ ಮಾಡೋಣ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಜ್ಜಿ ಇರೋದ್ರಿಂದ ನೆನ್ನೆನೇ ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ತೊಳೆದಿದ್ರು. ಹಾಗಾಗಿ ಪೂಜೆ ಮಾಡೋದೇನು ಲೇಟ್ ಆಗೋದಿಲ್ಲ. ಜಸ್ಟ್ ಹೂವನ್ನ ಚೇಂಜ್ ಮಾಡಿ ದೀಪ ಹಚ್ಚೋದು ಅಷ್ಟೇ. ಹೂವು ಇಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟು ಮುಡಿಸಿರೋ ಹೂವನ್ನ ತೆಗೆದುಬಿಟ್ಟು ಪೂಜೆ ಮಾಡಬೇಕು. ಯಾಕಂತಂದರೆ ಒಣಗಿರೋ ಹೂವನ್ನ ದೇವ್ರ ಮನೆಯಲ್ಲಿ ಬಿಡಬಾರ್ದು. ಪ್ರತಿದಿನ ನಾವು ಹೂವನ್ನ ಚೇಂಜ್ ಮಾಡಲೇಬೇಕು. ಇದೆಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಇನ್ ಕೇಸ್ ಯಾರಾದರೂ ಆ ತಪ್ಪು ಮಾಡ್ತಿದ್ರೆ ನೀವು ದಯವಿಟ್ಟು ನೆಕ್ಸ್ಟ್ ಡೇ ಹೂವನ್ನ ಚೇಂಜ್ ಮಾಡಿಬಿಟ್ಟು ಪೂಜೆಯನ್ನು ಮಾಡಿ. ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ದೀಪ ಹಚ್ಚಿದ ನಂತರ ಆ ಬೆಂಕಿ ಕಡ್ಡಿನ ದೇವ್ರ ಮನೆಯಲ್ಲೇ ಇಡಬಾರ್ದು. ನಾನು ಮುಂಚೆ ಹಾಗೆ ಮಾಡಿಬಿಡ್ತಿದ್ದೆ, ಅಲ್ಲೇ ದೀಪ ಹಚ್ಚಿ ಅಲ್ಲೇ ಅದನ್ನು ಇಟ್ಬಿಡ್ತಿದ್ದೆ. ಬಟ್ ಇತ್ತೀಚೆಗೆ ಫೋನ್ ನೋಡ್ತಿರ್ಬೇಕಾದ್ರೆ ಎಲ್ಲೋ ನೋಡಿದೆ, ಆವಾಗಿಂದ ದೀಪ ಹಚ್ಚಿದ ಕಡ್ಡಿನ ಹೊರಗಡೆ ಬಿಸಾಡ್ಬಿಡ್ತೀನಿ ಹಚ್ಚಿದ ಕೂಡಲೇ. ನಾವೆಷ್ಟೇ ಬುದ್ಧಿವಂತರಾದರೂ ಕೂಡ ಪ್ರತಿಯೊಬ್ಬರಿಂದ ಕಲಿಯುವಂಥ ವಿಷಯ ಒಂದೊಂದಾದರೂ ಇರುತ್ತೆ. ಚಿಕ್ಕ ಮಕ್ಕಳಿಂದನೂ ಕೂಡ ನಾವು ಎಷ್ಟೋ ವಿಷಯಗಳನ್ನು ಕಲಿತೀವಿ ಅಂತ ನನಗೆ ನಮ್ಮ ಡಿಗ್ರಿ ಓದ್ತಿರ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ ಒಬ್ಬರು ಹೇಳಿದರು. ಅದು ಯಾವಾಗೂ ನನಗೆ ಆ ಮಾತು ನೆನಪಾಗ್ತಾನೆ ಇರುತ್ತೆ ನನಗೆ, ಅವ್ರು ಹೇಳಿರುವಂಥದ್ದು. ಸೊ ಹಾಗಾಗಿ ನನಗೆ ಗೊತ್ತಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಯಾರಾದರೂ ಈ ಥರ ತಪ್ಪುಗಳನ್ನ ಮಾಡ್ತಿದ್ರೆ ದಯವಿಟ್ಟು ಮಾಡಬೇಡಿ ಅಂತ ಹೇಳಿ. ಈ ಸಲ ಸಿಂಪಲ್ ಬರ್ತ್ಡೇ ಅಂತ ನಾನು ಅಂದ್ಕೊಂಡೆ, ಯಾಕಂತಂದರೆ ಏನೂ ಪ್ಲ್ಯಾನ್ ಇರಲಿಲ್ಲ. ಹಸ್ಬೆಂಡ್ಗೆ ಬೇರೆ ಆಫೀಸ್ ಇತ್ತು, ಅವ್ರ ಆಫೀಸ್ಗೆ ಹೋಗಿದ್ದರು. ಪಾಪ ಸ್ಕೂಲ್ ಬೇರೆ ಟೆನ್ಷನ್ ಇತ್ತು ನಮಗೆ, ಹೋಗ್ತಾನೋ ಏನೋ ಅನ್ನೋ ಭಯ ಆಗ್ತಾಯಿತ್ತು. ಹೋಗ್ಬೇಕಾದ್ರೆ ಎಲ್ಲ ಅಳ್ತಾನೆ ಇದ್ದ ಅವನು. ಸೊ ಹಾಗಾಗಿ ಅದರದ್ದೇ ಒಂದು ಟೆನ್ಷನ್ ಇತ್ತು. ಆ ಒಂದು ರೀಸನ್ಗೆ ವೀಕ್ ಡೇಸ್ ಬೇರೆ ಆಗಿರೋದ್ರಿಂದ ಎಲ್ಲೂ ಹೋಗೋದು ಬೇಡ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸಡನ್ಲಿ ಇದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನನಗೆ. Happy birthday to
ಬಟ್ ಈ ಸಲ ಸ್ಪೆಷಲ್ ಬರ್ತ್ಡೇ ಆಯಿತು. ಯಾಕಂತಂದರೆ ಹಸ್ಬೆಂಡ್ ಆಫೀಸ್ನಿಂದ ಬರಬೇಕಾದ್ರೆ ನನಗೆ ಏನೂ ಹೇಳಿರಲಿಲ್ಲ. ಸರ್ಪ್ರೈಸ್ ಆಗಿ ಕೇಕು ಮತ್ತು ಡ್ರೆಸ್ಸು ಎಲ್ಲ ತೊಗೊಂಡು ಬಂದರು. ನನಗೆ ಒಂದು ಸಣ್ಣ ಐಡಿಯಾನೂ ಕೂಡ ಇರಲಿಲ್ಲ. ಯಾಕಂದರೆ ಮುಂಚೆ ಎಲ್ಲ ನನ್ನ ಬರ್ತ್ಡೇ ಇದ್ದಾಗ ನನ್ನನ್ನೇ ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಏನು ಬೇಕು ಅದನ್ನು ಕೊಡಿಸಿ ಒಟ್ಟಿಗೆ ಕೇಕ್ ತೊಗೊಂಡು ಬರ್ತಾಯಿದ್ವಿ. ಈ ಸಲ ಆಫೀಸ್ಗೆ ಹೋಗಿದ್ದು ಲೇಟಾಗಿತ್ತು, ಬಂದಿದ್ದು ಲೇಟ್ ಆಯಿತು. 9:30ನೇ ಆಗಿಬಿಟ್ಟಿತ್ತು. ಬರುವಾಗ ತೊಗೊಂಡು ಬಂದಿದ್ದಾರೆ ಎಲ್ಲನೂ. ನನಗಂತೂ ಫುಲ್ ಸರ್ಪ್ರೈಸ್ ಆಯಿತು, ಅಷ್ಟೇ ಖುಷಿನೂ ಆಯಿತು. ಯಾಕಂತಂದರೆ ಈ ರೀತಿ ಸಣ್ಣ ಸಣ್ಣ ಖುಷಿನೇ ನಮಗೆ ಲೈಫ್ ಲಾಂಗ್ ಉಳ್ಕೊಳ್ಳೋ ಅಂಥದ್ದು. ಅವ್ರು ಅಷ್ಟು ಆಸೆ ಪಟ್ಟು ತಂದಿದ್ದಾರೆ ಅಂತ ಹೇಳಿ ಹೊಸ ಡ್ರೆಸ್ ಕೂಡ ಹಾಕ್ಕೊಂಡೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಸಿಂಪಲ್ ಬರ್ತ್ಡೇ ಅಂತ ಅಂದ್ಕೊಂಡೆ, ಬಟ್ ಫ್ಯಾಮಿಲಿ ಇದ್ದಿದ್ದರಿಂದ ಈ ಥರ ಸರ್ಪ್ರೈಸ್ ಆಗಿರೋದ್ರಿಂದ ತುಂಬಾ ಮೆಮೊರಬಲ್ ಬರ್ತ್ಡೇ ಆಯಿತು. ನಮ್ಮ ಪಾಪುಗಂತೂ ಕೇಕ್ ತಿನ್ನೋದಕ್ಕಿಂತ ಕೇಕ್ ಕಟ್ ಮಾಡೋದಕ್ಕೆ ತುಂಬ ಇಷ್ಟ. ನನಗೆ ಬೆಳಿಗ್ಗೆಯಿಂದನೂ ಅಷ್ಟೇ ವಿಶ್ ಮಾಡೋದಕ್ಕೆ ಹೇಳಿದರೆ ಬರ್ತ್ಡೇ ನಂದು, ಅಮ್ಮಂದಲ್ಲ, ನಂದು ಬರ್ತ್ಡೇ ಅಂತ ಹೇಳ್ತಾ ಇದ್ದ. ನನಗಿಂತ ಹೆಚ್ಚು ಖುಷಿ ಅವನಿಗೆ ಆಯಿತು ಕೇಕ್ ಕಟ್ ಮಾಡಿಸಿರೋದ್ರಿಂದ. ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬ್ಲೂಬೆರಿ ಕೇಕ್ ತಂದಿದ್ದರು, ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಅಜ್ಜಿ, ಸಿಸ್ಟರ್ ಮತ್ತು ಅಮ್ಮ ಎಲ್ಲ ಫ್ಯಾಮಿಲಿ ಇದ್ದಿದ್ದು, ಅವರ ಆಶೀರ್ವಾದ ಸಿಕ್ಕಿದ್ದು ಕೂಡ ತುಂಬ ಖುಷಿಯಾಯಿತು. ಹಾಗೆಯೇ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದ್ದು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಎಲ್ಲರ ಬ್ಲೆಸ್ಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ಸಿಕ್ಕಂಗೆ ಆಗುತ್ತೆ ನಮಗೆ. ಇನ್ನು ಬರ್ತ್ಡೇ ಗಿಫ್ಟು ಮುಂಚೆನೇ ಕೊಟ್ಟಿದ್ರು ಅಂತ ಹೇಳಿದ್ದೆ ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲಿ. 1 ವೀಕ್ ಅಂತಲೇ ಕೇಳಿದರು, ಏನು ಬೇಕು ನಿನಗೆ ಅಂತ ಹೇಳಿ. ನನ್ನದು ಫೋನು ಹಳೇದಾಗ್ಬಿಟ್ಟಿತ್ತು ಅಂತ ಹೇಳಿ ಫೋನ್ ಕೊಡಿಸಿ ಅಂತ ಹೇಳಿದ್ದೆ. ಸೊ ಅದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ. ಅದು ಬಂದಾಗ ಈ ವಿಡಿಯೋನ ನಾನು ಮಾಡಿ ಇಟ್ಕೊಂಡಿದ್ದೆ. ಮಕ್ಕಳ ಮನೇಲಿದ್ದಾಗ ಫೋನ್ ಹುಷಾರಾಗಿ ಇಟ್ಕೋಬೇಕು. ನಮ್ಮ ಪಾಪು ಅಷ್ಟೇ ಫೋನ್ ತೊಗೊಳೋದು ಬೀಳಿಸೋದು ಈ ರೀತಿ ಮಾಡಿ 2 ಸಲ ಡಿಸ್ಪ್ಲೇ ಹಾಕ್ಸಿದ್ದೆ. ಅದು ಮತ್ತೆ ಫುಲ್ ಹಳೇದಾಗ್ಬಿಟ್ಟಿತ್ತು. 3 ಇಯರ್ ಬ್ಯಾಕ್ ತೊಗೊಂಡಿದ್ದಂಥದ್ದು. ಸೊ ಹಾಗಾಗಿ ಹೊಸ ಫೋನ್ ತೊಗೋಣ ಅಂತ ಹೇಳಿ ಅದನ್ನೇ ಕೇಳಿದೆ. ನಾವು ಬುಕ್ ಮಾಡಿರೋವಂಥದ್ದು ಮೋಟೋರೋಲಾ ಎಡ್ಜ್ 60 ಫ್ಯಾಷನ್ ಅಂತ. ಅದು ಸುಮಾರು ಸರ್ಚ್ ಮಾಡಿದ್ವಿ. ನನಗೆ ಇದು ಇಷ್ಟ ಆಯಿತು, ಇದನ್ನು ತೊಗೋಣ ಅಂತ ಹೇಳಿ ಇದನ್ನೇ ಕೊಡಿಸಿ ಅಂತ ಹೇಳಿದೆ. ಸೊ ಇದ್ರ ಪ್ರೈಸ್ ಬಂದು 26,000. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಫೀಚರ್ಸ್ ಎಲ್ಲ ಚೆಕ್ ಮಾಡಿದಾಗ. ಸೊ ಇದೇ ಇಷ್ಟ ಆಗಿ ಇದನ್ನೇ ತೊಗೊಂಡ್ವಿ. ಚೆನ್ನಾಗಿದೆ ಫೋನ್ ಅಂತೂ. ಹಸ್ಬೆಂಡ್ ಇನ್ನೂ ಚೆನ್ನಾಗಿರೋ ತಗೋ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕಾಸ್ಟ್ಲಿ ಫೋನ್ ಅಂತಂದರೆ ಸಾಕು ನಮಗೆ, ಜಸ್ಟ್ ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಫೋಟೋ ತಗೊಳ್ಳೋದಕ್ಕೆ, ಅಷ್ಟು ಬಿಟ್ಟರೆ ನಾವು ಇನ್ನೇನಿಗೂ ಯೂಸ್ ಮಾಡೋದಿಲ್ಲ. ಮಕ್ಕಳಿರೋದ್ರಿಂದ ಸೇಫ್ ಅಲ್ಲ ಅಂತ ಹೇಳಿ ಸಾಕು ಇದೇ ಬಜೆಟ್ದು ಅಂತ ಹೇಳಿ ಈ ಫೋನೇ ತೆಗೆಸ್ಕೊಂಡೆ. ಚೆನ್ನಾಗಿದೆ ಫೋನ್ ಅಂತೂ. ಎರಡೆರಡು ಸಲ ಕೇಕ್ ಕಟ್ ಮಾಡೋ ಥರ ಆಯಿತು. ಫ್ರೆಂಡ್ಸ್ ಕೂಡ ಮನೆಗೆ ಬಂದರು, ಅವ್ರು ಕೂಡ ಕೇಕ್ ಕಟ್ ಮಾಡಿಸಿದ್ರು. ಅದು ಇನ್ನೂ ಡಬ್ಬಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾವು ಫ್ರೆಂಡ್ಸ್ ಎಲ್ಲರ ಬರ್ತ್ಡೇಗೂ ಕೂಡ ಸರ್ಪ್ರೈಸ್ ಆಗಿ ಕೇಕ್ ಕಟಿಂಗ್ನ ಮಾಡಿಸ್ತೀವಿ. ಸೊ ಅದೇ ಥರ ನನಗೂ ಕೂಡ ಮಾಡಿಸಿದ್ರು. ತುಂಬಾ ಖುಷಿಯಾಯಿತು. ಅವರೆಲ್ಲರೂ ಮನೆಗೆ ಬಂದಿದ್ದು, ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು, ಇದೆಲ್ಲ ಒಂಥರ ಗುಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಲೈಫ್ ಲಾಂಗ್ ಮೆಮೊರಬಲ್ ಆಗಿರುತ್ತೆ. 2 ಸಲ ಕೇಕ್ ಕಟ್ ಮಾಡಿದ್ದಂತೂ ಇನ್ನೂ ಸ್ಪೆಷಲ್ ಅಂತ ಅನ್ನಿಸ್ತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬಾಯ್ ಆಲ್.